ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೆಂಗಿದ್ರೆ ಎಲ್ಲರೂ ಮೊನ್ನೆ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ಸೊ ಇವತ್ತು ಸಿಂಪಲ್ಲಾಗಿ ಒಂದೆರಡೇ ಟಿಪ್ಸ್ ನಾನು ಹೇಳ್ತೀನಂತ ಸಣ್ಣದಾಗಿ ವಿಡಿಯೋ ಮಾಡೀನಿ. ಓಕೆ. ಸೊ ಇಲ್ಲಿ ಅರಸಿನ ಪುಡಿ ಎಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಇವಾಗ ನಾವು ಪ್ಯಾಕೆಟ್ ಅರಸಿನ ಪುಡಿ ಎಲ್ಲ ತೊಗೊಂಡು ಬರ್ತೀವಿ. ಕೆಲವೊಂದು ಟೈಮಲ್ಲಿ ಮನೆ ಒಳಗನ ಮಾಡ್ಕೊಳ್ಳೋ ಅಷ್ಟು ನಮ್ಗೆ ಟೈಮ್ ಇರಲ್ಲ. ಸೊ ಪ್ಯಾಕೆಟ್ ಎಲ್ಲ ತೊಗೊಂಡು ಬರ್ತೀವಿ. ಆ ಪ್ಯಾಕೆಟ್ ಅರಸಿನ ಪುಡಿ ಅದು ನಮ್ಗೆ ಒರಿಜಿನಲ್ ಹೌದೋ ಅಲ್ವೋ ಅಂತ ಹೇಳಿ ನಾವು ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂತ ಹೇಳಿ ಸೊ ನೋಡೋಣ ಬರ್ರಿ. ಇವಾಗ ಒಂದು ಸಣ್ಣ ಪ್ಲೇಟಿಗೆ ನಾನು ಒಂದು ಸ್ವಲ್ಪ ಅರಸಿನ ಪುಡಿನ ತೊಗೊಂಡೆ. ಸೊ ಅದು ಅರಸಿನ ಪುಡಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಯಾವುದಾದ್ರೂ ಸೋಪಿನ ಪೌಡರ್, ಸೊ ಒಂಚೂರನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ಓಕೆನಾ. ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸಾರಿ, ಇಲ್ಲಿ ನನ್ನ ಮಗಳು ಒಂದು ಸ್ವಲ್ಪ ಸೌಂಡ್ ಮಾಡ್ತಿದ್ದಾರೆ. ಓಕೆ. ಸೊ ಅಲ್ಲಿ ಇಲ್ಲಿ ನಾಯ್ಸ್ ಇದೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಓಕೆ. ಸೊ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 2-3 ಡ್ರಾಪ್ಸ್ ಅಷ್ಟು ನೀರು ಹಾಕೋಣ. ನಾನಿಲ್ಲಿ ಫಸ್ಟು ಇದರಿಂದ ನೀರು ಹಾಕ್ತಿದ್ದೆ, ಆಮೇಲೆ ಸುಮ್ಮನೆ ಜಾಸ್ತಿ ಬಿಟ್ಬಿಟ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಸೊ ಕೈಯಿಂದನ ನಾನು ಒಂದು 2 ಡ್ರಾಪ್ಸ್ ಅಷ್ಟು ನಾನು ನೀರನ್ನ ಹಾಕಿದೆ. ಸೊ ಹಾಕಿ ಆದಮೇಲೆ ಅದು ಏನಾಯ್ತಪ್ಪ ಅಂತ ಹೇಳಿದರೆ ರೆಡ್ ಆಯಿತು. ಓಕೆನಾ. ಸೊ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಿಮ್ಮ ಹತ್ರ ಕುಂಕುಮ ಎಲ್ಲ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಈ ಥರ ಮಾಡ್ಕೋಬೋದು, ಎಮರ್ಜೆನ್ಸಿಗೆ ಮಾಡ್ಕೋಬೋದು. ಆ್ಯಂಡ್ ಇವಾಗ ನೋಡ್ಬೋದು ಇಲ್ಲಿ ಯಾವ ಥರ ರೆಡ್ ಆಯಿತು ಅಂತ ಹೇಳಿ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊರಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀವು ಕೈಗೆ ಹಚ್ಕೋಬೇಕು. ಇದನ್ನು ಚೆನ್ನಾಗಿ ಕೈಗೆ ಹಚ್ಕೊಂಡು ರಬ್ ಮಾಡ್ಕೊರಿ. ಓಕೆನಾ. ಅದು ನಿಮಗೆ ಗೊತ್ತಾಗುತ್ತೆ, ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಅದು ಒರಿಜಿನಲ್ ಹೌದೋ ಅಲ್ವೋ ಅಂತ ಹೇಳಿ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಈ ಥರ ನೀವು ಕೈಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಆದಮೇಲೆ ಅದನ್ನು ನೀವು ವಾಶ್ ಮಾಡಿಬಿಡಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಫ್ರೆಂಡ್ಸ್. ಓಕೆನಾ. ಸೊ ಅದು ವಾಶ್ ಮಾಡಿದ ಮೇಲೆ ನಾವು ಏನು ಹಚ್ಚಿರ್ತೀವಲ್ಲ ಆ ಜಾಗ ಎಲ್ಲ ಅರಿಶಿಣ ಕಲರ್ ಆಗಿದ್ದಂದರೆ ಅದು ಒರಿಜಿನಲ್ ಅರಿಶಿಣ ಅಂತ. ಬಟ್ ಅದು ಆಗಿರಲಿಲ್ಲ ನಮ್ಮದು ಯಾಕಂದರೆ ಪ್ಯಾಕೆಟ್ ಅರಿಶಿಣ ಹೌದು. ಅದು ನಮ್ಮದು ಕ್ಲಿಪ್ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು, ಅದನ್ನು ನಾನು ಹಾಕಲಿಲ್ಲ. ಇವಾಗ ಅದು ಪೌಡ್ರ್ ಏನು ಉಳಿದಿರುತ್ತಲ್ಲ, ಸೊ ಈ ಥರ ಮನೆಯಲ್ಲಿ ಕಿಚನ್ ಕಟ್ಟಿಗೆಲ್ಲ ಸಣ್ಣ ಸಣ್ಣ ಇರುವೆ ಅಂತ ಹೇಳಿದರೆ ಬ್ಲ್ಯಾಕ್ ಇರುವೆ ಸಣ್ಣ ಬರ್ತಿರ್ತಾವಲ್ಲ, ಸೊ ಈ ಥರ ನೀವು ಕಿಚನ್ ಕಟ್ಟೆಗೆಲ್ಲ ಹಾಕಿಬಿಟ್ರೆ ಸೊ ಅಲ್ಲಿ ಇರುವೆ ಎಲ್ಲ ಬರಲ್ಲ. ಸೊ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿರಿ, ಖಂಡಿತ ವರ್ಕ್ ಆಗುತ್ತೆ. ಆ್ಯಂಡ್ ಒರಿಜಿನಲ್ ಹೌದು ಅಲ್ವಾ ಅಂತ ಹೇಳಿ ನೀವು ಈ ಥರ ಕಂಡಿಡ್ಕೋಬೋದು. ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.